ಇನ್ನು ಸೂರ್ಯವಂಶ ಸಿನಿಮಾದ ಬಾಲನಟ ಏನಿಲ್ಲ ಅಂತ ಹೇಳ್ಬೋದು. ನಿಜಕ್ಕೂ ಇದೊಂದು ರೀತಿ ಆಘಾತಕಾರಿ ಸುದ್ದಿ. ಒಂದು ವಿಷ್ಣುವರ್ಧನ್ ಅವರ ಪುತ್ರನ ಪಾತ್ರವನ್ನು ಮಾಡಿದಂಥ ಅದ್ಭುತವಾದಂಥ ಕಲಾವಿದ ಅಂತಲೂ ಕೂಡ ಹೇಳ್ಬೋದು. ಯಾರು ಇದು ನೋಡಿದ್ರೆ ಬನ್ನಿ, ಅದಕ್ಕೆ ಮುಂದೆ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಸಿದ್ರೆ. ಇನ್ನು ಈ ಸೂರ್ಯವಂಶ ಸಿನಿಮಾದಲ್ಲಿ ಬಾಲನಟನ ಪಾತ್ರದಲ್ಲಿ ಕೂಡ ಇವರು ಕಾಣಿಸ್ಕೊಂಡಿದ್ರು. ತುಂಬಾ ಅದ್ಭುತವಾದಂಥ ಸಿನಿಮಾ ಅಂತ ಹೇಳ್ಬೋದು. 1999ರಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾ ಕೂಡ ಆಗಿತ್ತು. ಈ ಪಾತ್ರವನ್ನು ಮಾಡಿದಂಥ ಚಂದನ್ ಅವರು ಇನ್ನಿಲ್ಲ ಅಂತ ಹೇಳ್ಬೋದು. ಯಾಕೆಂತಂದರೆ ಚಂದನ್ ಅವರು ಸುಮಾರು 27 ವರ್ಷಗಳಿಂದ ಕೂಡ ಸಿನಿಮಾ ರಂಗದಿಂದ ಇದಾದ ನಂತರ ನಮ್ಮಣ್ಣ ಅಂತ ಸಿನಿಮಾನ 2001ರಲ್ಲಿ ಸುದೀಪ್ ಅವ್ರ ಜೊತೆ ಮಾಡ್ತಾರೆ. ಅದಾದ ನಂತರ ಎಲ್ಲೂ ಕೂಡ ಅವ್ರು ಕಾಣಿಸಿಗೋದೇ ಇಲ್ಲ. ಅವ್ರು ಎಲ್ಲಿ ಹೋದ್ರು ಏನಾದ್ರು ಯಾರು ಗೊತ್ತಿಲ್ಲ. ಇತ್ತೀಚೆಗೆ ಒಬ್ಬ ಯೂಟ್ಯೂಬರ್ ಕೈಗೆ ಥಿಯೇಟ್ರ್ನಲ್ಲಿ ಸಿನಿಮಾ ನೋಡೋಕ್ಕೆ ಅಂತ ಬಂದಂಥ ಸಂದರ್ಭದಲ್ಲಿ ಸಿಕ್ಕಿದ್ದಾರೆ. ಅವಾಗ ಅವ್ರು ಗುರುತಿಸಿ, ನೀವು ಸೂರ್ಯವಂಶ ಸಿನಿಮಾದಲ್ಲಿ ಬಾಲನಟನ ಪಾತ್ರದಲ್ಲಿ ಮಾಡಿದ ಚಂದನ್ ಅವರು ಅಂತ ಕೂಡ ಮಾತಾಡ್ತಾರೆ. ಹೌದು ಅಂತ ಸಹ ಹೇಳ್ತಾರೆ. ತುಂಬಾ ಖುಷಿಯಾಗಿ ಮಾತಾಡ್ತಾರೆ. ಮತ್ತು ಸಿನಿಮಾ ರಂಗದ ಯಾಕೆ ಸಹ ದೂರ ಆಗಿದೆ ಅಂತ ಕೇಳಿದಕ್ಕೆ ನಾನು ಓದಿನ ಕಡೆ ಗಮನ ಕೊಟ್ಟೆ. ಅದರಿಂದ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಆಗಿ ನಾನೀಗ ಕೆಲಸವನ್ನು ನಿಭಾಯಿಸಿಕೊಂಡು ಹೋಗಿದ್ದೇನೆ. ಹಾಗಾಗಿ ಸಿನಿಮಾ ರಂಗದಿಂದ ದೂರ ಉಳ್ಕೊಂಡೆ. ಇನ್ನು ಸಿನಿಮಾ ರಂಗನೇ ನಂಬಿಕೊಂಡಿದ್ದೀರಿ. ಇವತ್ತಿನ ಸಿನಿಮಾ ರಂಗನ ನೋಡಿದ್ದೀರಾ, ಅವಕಾಶಗಳಿಲ್ಲ, ಸಿನಿಮಾಗಳೆಲ್ಲ ಫ್ಲಾಪ್ ಆಗ್ತಿದೆ. ಇಂಥ ಸಿನಿಮಾ ರಂಗದಲ್ಲಿ ಹೇಗೆ ಬೆಳೆಯಲು ಸಾಧ್ಯ ಹೇಳಿ ಅಂತ ಕೂಡ ಕೇಳಿ.